ನಮಸ್ಕಾರ ಹಿರಿಯರ. ಹಿಂದಿನ ಭಾಗದೊಳಗೆ ಕೆಲವೊಂದಿಷ್ಟು ನಟರ ಮತ್ತು ಕೆಲವೊಂದಿಷ್ಟು ಜನಪ್ರತಿನಿಧಿಗಳ ಮಿಮಿಕ್ರಿಯನ್ನು ನೋಡಿದರೆ, ಅದೇ ರೀತಿಯಾಗಿ ಅದರ ಉಳಿದ ಕೆಲವೊಂದಿಷ್ಟು ಭಾಗಗಳನ್ನು, ಕೆಲವೊಂದಿಷ್ಟು ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ರೀ. ಇದು ಇವಾಗ ಏನು ನೋಡಿದ್ರಲ್ಲ ಕೆಲವಾರು ಭಾಗಗಳನ್ನು, ಅದೇ ರೀತಿಯಾಗಿ ಇದು ಕೊನೆಯ ಭಾಗ ರೀ. ಇದು ಈ ಕಾರ್ಯಕ್ರಮದ ಕೊನೆಯ ಭಾಗ. ಇವಾಗ ಅದು ಯಾವ ರೀತಿ ಐತಿ ಯಾವ ರೀತಿ ಇಲ್ಲ ಅನ್ನೋಂಥದ್ದನ್ನು ನೋಡೋಣ ಬರ್ರಿ. ರಾಜು ತಾಳಿಕೊಂಡವರ ಒಂದು ಅದ್ಭುತವಾದ ಮಿಮಿಕ್ರಿ ಮಾಡಿದ್ರೆ ಅದನ್ನು ಕೂಡ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ರಾಜು ತಾಳಿಕೊಂಡವರು ಎಲ್ಲರಿಗೂ ನಮಸ್ಕಾರಪ್ಪ. ಹೆಂಗಿದ್ರೆ ಗಲಗಲಿ ಮಂದ್ಯ. ಇಷ್ಟು ದಿನ ಬರೀ ನೀರ ಕರೆಂಟ್ ಇದ್ದಲ್ಲ ಮಾಡಿದ್ಯಾ, ಇಷ್ಟು ದಿನ ಬರೀ ನೀರ ಕರೆಂಟ್ ಇದ್ದಲ್ಲ ಮಾಡಿದ್ಯಾ. ಗಲಗಲಿಗೆ ಬಂದ್ಮೇಲೆ ಗೊತ್ತಾದ್ರಿ ಇಲ್ಲೆಲ್ಲ ಗಿಲ್ಲಿರೋ ಹುಲಿಗಳದಾವು, ಅವ್ರ ಮೈಯಾಗ ಒಬ್ಬೊಬ್ಬರ ಮೂಲಕ ಕರೆಂಟ್ ಐತೆ. ನೋಡ್ರಿಪ್ಪ, ಎಂಟೊಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಕಡೆ ಇದ್ರದ ಮದುವೆ, ಮುಂದಿವಿ, ಜಾತ್ರೆ, ಓಪನಿಂಗ್ ಕಾರ್ಯಕ್ರಮ ಆಯ್ತಂದ್ರೆ ಹೊರಗಿದ್ರ ಬಂದವ್ರದು ಒಂದಿತ್ತು ಒಂದಿಲ್ಲ ಎಪ್ಪ ಎಣ್ಣ ತಕ್ಷಣ ಅಕ್ಕಿ ಕಾಳು ಹೋಗ್ದು ಹೋಗ್ಬಿಡ್ತಾವ್. ಇನ್ ನಮ್ಮ ಮಂದಿ ಮಕ್ಕಳ ಮದುವೆಗೆ ಬರೋದು ನಾವು ಹುಡುಕಿಯಾಡಿ ಜಗಳ ತೆಗೆದು ಬರ್ತಾವ್. ಅವ್ರ ತಮ್ಮ ಮನೆಗೆ ಹೋದ್ರೆ ಸೀರಿ ತಂತಾರೆ, ಸೀರೆ ಅದ ಚಾರ್ಜ್ ಸರ್ಬೇಕಾದ್ರೆ ತಗೊಂಡಿಲ್ಲ ಯಾಕೆ ಏತಿ ಮಾಡ್ತೇವೆ ಅವ್ರು ಗೊತ್ತಿಲ್ಲ. ಹೋಗ್ ಕರ್ತೆ ಮನೆಗೆ ಹೋಗ್ ಕರ್ತೆ ಉಗ್ಗ ತಂದ್ರೆ ಬಿಟ್ಟಾಕೋ ಇತ್ತ ಬಾಬಾ ಕಲಾ ಬಿಡ ಮನೆಗೆ ಕಂಡು ಬಾರ್ ಬಿಟ್ಟಾಕೋ ಹೇಗೆ ನಲ್ಲ ದೋಡಲ್ಲ ಕಲಾ ಬಂದು ಬಿಡ್ತಾರ ನೋಡ್ರಿ. ಕಾರ್ಯಕ್ರಮ ಅಂದ್ರೆ ಹೆಂಗಿರ್ಬೇಕ, ಗಲಗಲಿದಾಗ ಮಾಡಾತಾರ ನೋಡ್ರಿಪ್ಪ. ಅಕ್ಷಯ ಪಾತ್ರ ಉಂಟಲ್ಲ ಪ್ರಾರಂಭೋತ್ಸವ ಆಗಿರ್ಬೇಕು. ಧನ್ಯವಾದಗಳು. ಮತ್ತೊಮ್ಮೆ ರಾಜಕಾರಣ ಅವರು ಹೀರೋಗಳ ಧ್ವನಿಯನ್ನ ಹಾಗೆ ಹಾಸ್ಯ ನಟರ ತೆಗೆದುಕೊಂಡು ಆಮೇಲೆ ಬರ್ತಾರೆ. ಒಳ್ಳೆ ಜೋರಾದ ಚಪ್ಪಾಳೆ ನನಗೆ ಅಷ್ಟು ಚೆನ್ನಾಗಿ ಬರ್ತಾರೆ. ನೀ ಬಂಗಾರ ಗುಣದಕ್ಕಿ, ಒಳ್ಳೆಯ ಗುಣದಕ್ಕಿ, ಹಗಲಿರುಳು ನನಗೆ ನೆನಪಾಕಿ, ಬೇಕಾದ ನೀ ಬೇಡ ನನ್ನ ಕೈಯ ಬಿಡಬೇಡ, ಎಲ್ಲಾನು ನೀನ ತಿಳಿದಕ್ಕಿ. ಎಷ್ಟು ಅದ್ಭುತವಾಗಿ ಬರೀತಾರೆ ನೋಡ್ರಿ. ಸೊ ಅದೇ ನಮ್ಮ ಇವ್ರದ್ದು ಶ್ರೀಶೈಲ್ ಕಾಗಲ್ ಊರು ಯಾವ್ದು ಚೇತನ ಕಾಗಲ್, ಮಲಗಾಣದ ಶ್ರೀಶೈಲ್ ಕಾಗಲ್ ಅವರು ಹಳ್ಳಿ ಜನರು ಸಿಂಪಲ್ ಒಂದು ಶೃಂಗ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ರಿಂಗ್ ಅನ್ನುವಂತ ಒಂದು ಜನಪದ ಗೀತೆ ಬರೀತಾರೆ ನೋಡಿ. ಎಷ್ಟು ಅದ್ಭುತವಾಗಿ ಬರೀತಾರೆ ಶ್ರೀಶೈಲ್ ಕಾಗಲ್ ಅವರು. ನಾ ಕೊಟ್ಟ ರಿಂಗ ಎಲ್ಲಿ ಹೋತ ಗಂಗಾ, ಮಾರಿ ಕೊಡಿಸಿದ್ನೆಲ್ಲ ಶೇಂಗಾ, ಗಂಗಾ ಎಲ್ಲಿ ರಿಂಗ, ಎಲ್ಲಾರು ಬ್ಯಾರೆ ನನ್ನ ಹುಡುಗಿನ ಬ್ಯಾರೆ, ನಿನ್ನ ನಂಬಿದಕ್ಕೆ ನನಗೆ ಎಂತ ಹಾರೆ, ಗಂಗಾ ಎಲ್ಲಿ ರಿಂಗ. ಏನ್ ಅದ್ಭುತ ಬರ್ತಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. ಹಾಗೆ ನಮ್ಮ ಮಹಾನ್ಯ ಹಾಡಿರುವಂತಹ ಹಾಡು ಚಂದುಳ ಚೆಲುವೆ ಕೇವಲ ಭಾರತ ಅಷ್ಟೇ ಅಲ್ಲ, 9 ದೇಶಗಳಲ್ಲಿ ಅವರಿಗೆ ಅಭಿಮಾನಿಗಳ ಗ್ರೂಪ್ ಅನ್ನ ಮಾಡುವಂತಹ ಒಂದು ಕ್ರೇಜ್ ಅನ್ನು ಸೃಷ್ಟಿಸಿದಂತಹ ಒಂದು ಗೀತೆ ಅದು ಚಂದುಳ ಚೆಲುವೆ. ಆ ಹಾಡನ್ನು ಬರೆದವರು ಹಾನಗಲ್ ತಾಲೂಕಿನ ಎಲಿವಾಳ ಅನ್ನುವಂತಹ ನಮ್ಮ ಗಲಗಲಿ ಅಂತ ಒಂದು ಹಳ್ಳಿ. ಆ ಹಳ್ಳಿಯ ಭಜನಾ ಮಾಸ್ತರ್ ಅವರು, ಗುಡ್ಡಪ್ಪ ಮಾಸ್ತರ್. ಅವ್ರಿಗೊಂದು ಜೋರ ಚಪ್ಪಾಳೆ ಬರಲಿ. ಗುಡ್ಡಪ್ಪ ಮಾಸ್ತರ್ ಎಂತ ಜನಪದ ಗೀತೆ ಬರೆದಾರೆ, ಯಾವ ಸಿನಿಮಾ ಹಾಡಿಗೂ ಕಡಿಮೆ ಇಲ್ಲ. ಅವರ ಹೆಣ್ಣಿನ ಬಗ್ಗೆ ಎಷ್ಟು ಚಂದ ಬರೀತಾರೆ ನೋಡಿ, ತುಂಬಾ ಚೆನ್ನಾಗಿ ಬರೀತಾರೆ. ಹಿಂಗಾಡಿದ್ರೆ ಯಾವ ಹುಡುಗಿ ಕರೀತಾ ಹೇಳ್ರಿ ನೋಡೋಣ. ಯಾರ ಮುಂದೆ ಮಾಡಲಿ ನಿನ್ನ ಗುಣಗಾನ, ಗೆಳತಿ ನೀ ನನ್ನ ಪ್ರಾಣ. ಎಷ್ಟು ಅದ್ಭುತವಾಗಿ ಬರ್ತಾರ. ನಮ್ಮ ರಾಯಚೂರಿನ ಬಸವರಾಜ್ ಹೂಗಾರ್, ನಮ್ಮ ಹುಡುಗರಿಗೆ ಬಹಳ ಇಷ್ಟ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ, 4 ಲೈನ್ ಅದ್ಭುತವಾಗಿ ಬರ್ತಾರೆ ಬಸವರಾಜ್ ಹೂಗಾರ್. ನಂದು ನಿಂದು ಒಂದ ಓಣಿ ಓಣ್ಯಾಗ ನೀರಾಣಿ, ನಿನ್ನ ಮೇಲೆ ಮನಸ್ಸು ಮಾಡೀನಿ. ಒಂದ್ಸಲ ಜೋರ ಚಪ್ಪಳ ಬರಲಿ ಬಸವರಾಜ್ ಹೂಗಾರ್ ಅವ್ರಿಗೆ. ಇನ್ನೊಬ್ಬ ನಮ್ಮ ಸಮಾಧ ಅಂತ ಒಂದು ಗೀತೆಯನ್ನು ಮಾಡಿದ ನಮ್ಮ ಹುಡುಗರಿಗಂತೂ ಬಹಳ ಅಚ್ಚುಮೆಚ್ಚು ಹಾಡು. ಎಷ್ಟು ಅದ್ಭುತವಂತ ಒಂದು ಜನಪದ ಗೀತೆ ಮಾಡಿದ್ರು ನೋಡಿ ಸಮಾಧ.
ಬರ್ಲಿ ಒಂದು ಜೋರ ಚಪ್ಪಾಳೆ. ಯಾವ ಸಿನಿಮಾ ಹಾಡಿಗೂ ಕಡಿಮೆ ಇಲ್ಲದಂತ ಜನಪದ ಸಾಹಿತ್ಯವನ್ನ ನಮ್ಮ ಕವಿಗಳು ರಚಿಸಿದ್ದಾರೆ. ಖಂಡಿತವಾಗಿ ಅಂತ ಹಾಡುಗಳನ್ನ ಇಡೀ ಕರ್ನಾಟಕ ತುಂಬಾ ಮಹಾನ್ಯ ಹಾಡಿ ಉತ್ತರ ಕರ್ನಾಟಕದ ಜನಪದ ಕಲೆಯನ್ನ ಜನಪದನ್ನ ಬೆಳೆಸ್ತಾರೆ. ಇದು ಕಲಘಟಗಿ ತಾಲೂಕಿನ, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೀರವಳ್ಳಿಯ ಒಬ್ಬ ಭಜನಾ ಮಾಸ್ತರ್ ಗುರುಸಿದ್ದಪ್ಪ ಮಾಸ್ತರ್ ಬರೆದಿರುವಂತಹ ಒಂದು ಗೀತೆ ಸೂಪರ್ ಹಿಟ್ ಆತು. ಮಹಾನವರು ಹಾಡಿದ ಮೇಲೆ ಹುಣ್ಣಿಮೆ ಚಂದಿರನಂಗ ಏನ ಚಂದ ಕಾಣತಿ ಅನ್ನುವಂತಹ ಒಂದು ಜನಪದ ಗೀತೆಯನ್ನ ವೇದಿಕೆ ಮೇಲೆ ತರ್ತಾ ಇದೆ ಮಹಾನ್ಯ ಹಾಗೂ ನಮ್ಮ ತಂಡದ ಸಹಗಾಯಕರು. ಹುಣ್ಣಿಮೆ ಚಂದಿರನಂಗ ಏನ ಚಂದ ಕಾಣತಿ. ಹಾಗೆ ಇವತ್ತಿನ ಹೋಟೆಲ್ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆದಿದೆ. ಕಪ್ಪು ಚುಕ್ಕಿ ಹಚ್ಚುವಷ್ಟು ದೃಷ್ಟಿಯಾಗುವಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನಡೆದಿದೆ. ನಾಳೆ ಬೆಳಗ್ಗಿನಿಂದ ನಿಮಗೆ ಹೋಟೆಲ್ ಓಪನ್ ಇರ್ತದೆ. ಕಾರ್ಯಕ್ರಮ ಇನ್ನೂ ಕೆಲವು ನಿಮಿಷಗಳ ಕಾಲ. ಆಗಲೇ ದುಡ್ಡು ಕೊಟ್ಟಾಗ ನಾನು ಕಿಸದಾಗ ಇಟ್ಕೊಂಡೆ, ಇವ್ರ್ಯಾಕೆ ಕಿಸದಾಗ ಇಟ್ಕೊಂಡ್ರು ಅಂತ ಅನುಕೂಲದಲ್ಲ. ಕೊಡ್ರಿ ಅವಾಗ ನಶೆ ಏರ್ತಂದ್ರೆ ಹಂಗ ಹಂಗ ಮಾಡಕ್ ಬಿಡ್ತಾರ. ಅವ್ನ ನಶೆ ಏರಿಸ್ಬೇಡ. ಏನಂದ್ರೆ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತೈತೆ ಮುಂದೆ ಕರೆಕ್ಟ್ ಅನ್ಸಿದ್ರೆ ಮಾತ್ರ ಚಪ್ಪಾಳಿನ ತಟ್ಟಿ ಪ್ರೋತ್ಸಾಹಿಸಿದ ಮೇಲೆ ವಿನಂತಿಸಿಕೊಳ್ತಾ ತಮ್ಮ ಮುಂದೆ ಅಗ್ನಿಶಾಮಕ ವಾಹನದ ಒಂದು ಸೈರನ್ ಶಬ್ದ. ಇನ್ನು ಮತ್ತೊಂದು ನಾನು ಯಾವ್ದಪ್ಪ ಅಂದ್ರೆ ದವಾಖಾನೆ ಗಾಡಿ ಸುಟ್ಕೊಂಡಿದ್ದು ದವಾಖಾನೆ ಹೋಗ್ಬೇಕಾಗಿತ್ತು ಮನುಷ್ಯರನ್ನ. ದವಾಖಾನೆ ಗಾಡಿ ಹೆಂಗ್ ಬರ್ತದ? ಅದರ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತದ? ಏನು ಪಾಯಿಂಟ್ ಬಾಯ್ ಮುಚ್ಚಂಗ ಆ ಶೆಟ್ಟಿಗೆ ನಾ ಪಾಟಿ ಬಂದು ನೀವ ಬೆಳೆಸ್ತಾರೆ ಎಲ್ಲ ನೀವ ಇದು ಮಾಡ್ತಾರೆ. ಈಗ 108 ಆಂಬುಲೆನ್ಸ್ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತದೆ? ಪ್ರಯತ್ನ. ಪೊಲೀಸ್ ವಾಹನ ಮುಖ್ಯವಾಗಿ ಬರ್ತದ. ಯಾಕಂದ್ರೆ ಒಂದು ಬೆಂಕಿ ಹಚ್ಚಿದ್ರೆ ಒಂದು ಪೇಷಂಟ್ ಬೆಂಕಿ ಹಚ್ಚಿದ ಯಾವ ಬೆಂಕಿ ಚೋದಿದ್ದ ಯಾರ ಹಚ್ಚಣ ಬೆಂಕಿ ಹಚ್ಚಣ ಎಲ್ಲಿ ಹಚ್ಚಣ ಗ್ಯಾಸ್ ಒಳಗೆ ಹಚ್ಚಣ ಅಡಿಗೆ ಮಾಡಕ್ ಇರ್ಲಿ. ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತದೆ ಅಂದ್ರೆ ನೀವು ಹಾಲು ಹಾಕ್ಲಿಲ್ಲ ಅಂದ್ರೆ ಒಂಥರ ಸುಳ್ಳು ತೋರಿಸ್ತದ ನಿಮ್ಮ ಅಂದಾಗ ಪ್ರೀತಿ ಇದ್ದಾಗ ಒಂಥರ ಗಡಿ ಮಾಡ್ತಿರ್ತದ. ಒಂದ್ರ ಏನಾಗಿದ್ರಿ ಒಂದು ಗಡಿ ಮನ್ಯಾಗ ಹಾಲು ಹಬ್ಬ ಮಾಡ್ಕೊಂಡಿದ್ರು ಒಬ್ರು ಒಂದು ಬೆಕ್ಕ ಏನ್ ಮಾಡಿದ್ರು ಹಾಲು ಬಿಡಕ್ ಒಂದು ಡಬ್ಬ ಬಂದಿರ್ತಪ್ಪ. ಏನ ಹಾಲಿನ ಗವಾಣಿ ಅವ್ರ ಮನೆಯವ್ರು ಏನ್ ಮಾಡಿದ್ರು ಮತ್ತೊಂದು ಬೆಕ್ಕ ಬಂದಿತ್ತು ಬಾಗಲ್ ಹಾಕಿ ಪಡೆದು ಬಿಟ್ಟಿದ್ರು. ಇದಕ್ಕೆ ಬಡಿಸ್ಬಿಡಿಸ್ಲ ಹೊರಗಡೆ ಆಗಿರ್ತಾವ ಆ ಮಂಗ್ಯ ಮಗ ಬರಲ್ಲ ಬಾಗಿ ಮಗ ಅವಾಗ ವಿಚಾರಿಸ್ತಂತೆ ಮಧ್ಯರಾತ್ರಿ ಯಾರು ಜಗಳ ಬೆಕ್ಕಗಳು ಹೆಂಗ ಜಗಳ ಆಡ್ತಾವ ನೋಡ್ರಿ ಅವ ಬೆಕ್ಕಗಳು ಹೆಂಗ ಜಗಳ ಇರ್ತದಪ್ಪ ಅಂದ್ರೆ ಜೀವಕ್ಕೆ ಜೀವನ ತೆಗಿತಾವ್ರಿ. ಜಗಳ ಇರ್ತಂದ್ರ ಆ ರೀತಿ ಇರ್ತಾವ. ಹೆಂಗಂದ್ರ ಒಂದು ಶುರು ಮಾಡ್ತಾರೆ ಎದುರಿಗೆ ನಿಂತ್ಕೊಂಡು
ಖುಷಿಯಾದ್ರೆ ಜೋರಾದ ಚಪ್ಪಾಳೆಗಳು. ಇನ್ನೊಂದು ಕೊನೆಯದಾಗಿ ಆಟೋ ರಿಕ್ಷಾ ಆ ಸ್ಟಾರ್ಟರ್ ಬಂದಾವಲ್ಲ, ಯಾವ ರೀತಿ ಸ್ಟಾರ್ಟ್ ಆಗ್ತದೆ? ಆಟೋ ಅವರ ಸ್ಥಳಕ್ಕೆ ತಡೋದಕ್ಕೆ ಹೋಯ್ತು. ಈಗ ಖುಷಿ ಅನಿಸಿದ್ರೆ ಜೋರಾದ ಚಪ್ಪಾಳೆ ತಗೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನಮಗೆ ನಿಮ್ಮೆಲ್ಲರೂ ಭಾಗ್ಯ ಮಾಡಿಕೊಂಡಿರ್ತಕ್ಕಂಥ ನಮಗೆ ಹಲವಾರು ನೂರಾರು ವೇದಿಕೆಗಳನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಗುರು ಪಾಟೀಲ್ ಸರ್ ಅವರಿಗೂ ಹಾಗೂ ಮಹನ್ಯ ಅವರಿಗೆ ತುಂಬು ಹೃದಯದ ಧನ್ಯವಾದ ಕೂಡ ಸಲ್ಲಿಸ್ತಾ ಇದ್ದಾರೆ. ನನ್ನ ತಮ್ಮ ತಂಡದಲ್ಲಿ ನನ್ನನ್ನು ಕರೆದುಕೊಂಡು ಹಲವಾರು ವೇದಿಕೆಗಳನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಹೋಟೆಲ್ ಅಕ್ಷಯಪ್ಪ ಅಂದ್ರೆ ಇವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದ ಕೂಡ ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲರೂ ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಕ್ಕೆ ಕೂಡ ತಮ್ಮೆಲ್ಲರೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಗೀತೆ ಇತ್ತೀಚೆಗೆ ಸೂಪರ್ ಹಿಟ್ ಅಂತ ಒಂದು ಗೀತೆ ಹಿತ್ತಲಕ್ಕ ಕರಿಬಲ್ಲ ಹೊಸರು ಭೂಮಿನ ಬೇಕಾ, ಬೇರೆ ಆಗ್ಬೇಕಿಲ್ವಾ? ನೀನು ಕಾಣೋದು ಬೆಂಡೂರು ಬಿಳಿ ಅನ್ನಲ್ಲ, ಮತ್ತಾನ ಯಾವತ್ತಾದ್ರೂ ಕಂಡಿದ್ಯಲ್ಲ, ಅನ್ನದ ತುತ್ತು ನಿನ್ನ ಕೈಯಾಗ ಬರ್ಬೇಕಾದ್ರೆ ಅದರ ಹಿಂದೆ ಒಬ್ಬ ರೈತರ ಶ್ರಮ ಎಷ್ಟಿದೆ ಗೊತ್ತಿಲ್ಲ ನಿನಗೆ. ನೀನು ಮಂತ್ರಿ ಆದ್ರೆ ನಾವೆಲ್ಲ, ನೀನು ಮಂತ್ರಿ ಆದ್ರೆ ನಾವೆಲ್ಲ, ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ಈ 5 ಬೆಳಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಬರೆದ್ರೆ ಮತ್ತೆ ಆ ವ್ಯಕ್ತಿಗೆ ತಗೊಂಡು ಇತಿಹಾಸದಾಗಿಲ್ಲ. ನಮ್ಮ ಗಲಗಲಿಯ ದಿನ ಒಬ್ಬೊಬ್ಬರು ಕರೆಂಟ್ ಇದ್ದ ಹಾಗೆ ಪ್ರೀತಿಯಿಂದ ಬಂದ್ರೆ ಮತ್ತೊಬ್ಬರ ಬಾಳಿಗೆ ಬೆಳಕು, ಕೋಪದಲ್ಲಿ ಕೈ ಹಾಕಿದ್ರೆ ಶಾಕು. ಅರೆ ಕುಚ್ಚು ಗೆಳೆಯ, ಚಪ್ಪಾಳೆ ಇಲ್ವಾ? ಚಪ್ಪಾಳೆ. ಮಲ್ಲೂರು ತಡಕೋರು ಒಂದ್ಸಲ ಜೋರು ಚಪ್ಪಾಳೆ ಬರ್ತೀವಿ ಮತ್ತೆ ಮಲ್ಲೂರು. ಇವ್ರು ಹೆಂಗ ಸಮಾಧಾನ ಮಾಡಿಕೊಡ್ರು ಹುಡುಗರು ಹೇಳುವಂತ ಬಹಳ ತಿರಾರಿಗೆ ಹುಡುಗರು ಈಗಿನ ಅವಸರ ಅವ್ರಿಗೆ ಸಮಾಧಾನ ಇಲ್ಲ ಅವ್ರಿಗೆ. ಮಲ್ಲೂರು ನಿಜವಾಗ್ಲೂ ಅದ್ಭುತವಾಗಿ ಹಾಡಿದ್ರು. ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಮಹಾನ್ಯ ಟೀಮಿನ ಕಡೆಯಿಂದ ಮತ್ತೊಂದು ಸನ್ಮಾನ ಮಾಡೋಣ. ಆಮೇಲೆ ಅಶ್ವಮೇಧ ಹಾಸನ. ಮತ್ತೊಮ್ಮೆ ಏನಂದ್ರೆ ಬಹಳ ಚೆನ್ನಾಗಿ ಹಾಡಿದ್ರು. ಸೇಮ್ ರಾಜ್ಕುಮಾರ್ ತಾತಂದ ಧ್ವನಿ ಕೇಳಿದಂಗ ಆತ. ನನಗಂತೂ ಬಹಳ ಖುಷಿ ಆಯ್ತು. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಬಂದಿದ್ರು. ಏನಂದ್ರೆ ಪ್ರತಿಭೆ ಯಾರಪ್ಪನ ಕಲೆ ಇಲ್ಲದ. ಸೊ ನಾವು ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ ನಿಮಗೂ ದೊಡ್ಡ ಅವಕಾಶಗಳು ಸಿಗ್ತಾವನ್ನೋ ನಂಬಿಕೆ ನಿಮ್ಮದು. ಸೊ ನಿಮ್ಮ ಕಲಗಲಿಯಾಗಿ ಒಂದು ಹೆಮ್ಮೆ. ಮತ್ತೆ ನೀವೆಲ್ಲ ಇಷ್ಟು ಪ್ರೀತಿಸ್ತಾರಲ್ಲ ಅದು ಬಹಳ ಮುಖ್ಯ. ಜೊತೆಗೆ ಅಶ್ವಮೇಧ ಕೂಡ ಹಾಡೋಣ ಅಂತ ಒಂದು ಅವ್ರಿಗೆ ಸನ್ಮಾನ ಮಾಡಿ. ಚಪ್ಪಾಳೆ ಬರಲಿ. ಡಾಕ್ಟರ್ ರಾಜ್ ಕಂಠಶ್ರೀಯಲ್ಲಿ ಮೂಡಿ ಬಂದಂತ ಆ ಒಂದು ಗೀತೆ ತುಂಬಾ ಸೊಗಸಾಗಿ ಹೇಳಿದಂತ ಮನಸ್ಸರಿಗೆ ಬಹಳ ಚಂದ ನನಗೆ ಅನಿಸ್ತು. ಸೊ ನನ್ನ ಕಡೆಯಿಂದ ಇದು ನಿಮಗೆ ತಲುಪಬೇಕು. ಒಬ್ಬ ಕಲಾವಿದರು, ಒಬ್ಬ ಟಿವಿ ಕಲಾವಿದರು ಪ್ರೀತಿಯಿಂದ ಅದೇನಂದ್ರೆ ಅದು ನಿಮಗೆ ಒಂದು ನಿಮ್ಮ ಆಶೀರ್ವಾದ ಕೂಡ ಮೇಲೆ ಬಹಳ ಅದ್ಭುತವಾಗಿ ಹಾಡಿದ್ರಿ. ಹಾಗೆ ನಮ್ಮ ಉಮೇಶ್ ಅವರು ಕೂಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ. ಹಾಗೆ ನಾವೆಲ್ಲರೂ ಸೇರಿ ಅಶ್ವಮೇಧವನ್ನು ಹಾಡೋಣ. ನಮ್ಮ ಟೀಮ್ ಕರೆಸಬೇಕಾಗಿದ್ರೆ ನಂಬರ್ ತಗೊಳ್ರಿ, ಕಾರ್ಡ್ ತಗೊಳ್ರಿ, ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅನ್ನುವಂತ ಮಾತನಾಡ್ತಾ
ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಮುರಿದಿರುವುದು ನೋಡಿದ್ರಲ್ಲ ಯಾರ್ಯಾರ ಈ ಕಾರ್ಯಕ್ರಮದ ಕೊನೆಯ ಭಾಗ ಯಾವ ರೀತಿ ಇತ್ತು ಅನ್ನೋದ್ರ ಕಮೆಂಟ್ ಮಾಡಿರಿ. ವಿಡಿಯೋನ ಇಷ್ಟ ಆಯ್ತಪ್ಪ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ಟಾಟಾ ಬಾಯ್, ನಮಸ್ಕಾರ.